ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ಪುನರಾವರ್ತನೆಯ ಪಾಠಗಳು ಅಂದ್ರೆ ರಿವಿಷನ್, ಅದ್ರೊಳಗೆ ಯಾವುದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಬಹುಪದೋಕ್ತಿಗಳು. ಹೌದಾ? ಬಹುಪದೋಕ್ತಿಗಳು ಬಹುಪದೋಕ್ತಿಗಳು ಹೌದಾ? ಬಹುಪದೋಕ್ತಿಗಳು ಬಹುಪದೋಕ್ತಿಗಳು ಇದಕ್ ನಾವ್ ಇಂಗ್ಲಿಷ್ ಒಳಗೆ ಏನಂತ ಕರಿತೇವೆ ಅಂದ್ರ ಪಾಲಿನಾಮಿಯಲ್ಸ್ ಅಂತ ಕರಿತೇವೆ. ಸೊ ನಿಮಗ ಬಹುಪದೋಕ್ತಿಗಳು ಅಂದ್ರ ಈಗ ಬೀಜಗಣಿತದೊಳಗ್ ನಿಮಗ ಮೊದಲು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಗಳ ನಮಗ ಗೊತ್ತಿರ್ಬೇಕು. ಸೊ ಯಾವ ರೀತಿ ಅಂದ್ರ ಈಗ ನಾ ಫಾರ್ ಎಕ್ಸಾಂಪಲ್ ಇದನ್ನ ಏನಂತ ಬರಿತೇನೆ ಅಂದ್ರ 2x ಅಂತ ಬರಿತೇನೆ. ಹೌದಾ? ಅಥವಾ ಇದಕ್ಕ 3y ಅಂತ ಬರಿತೇನೆ. ಹೌದಾ? ಸೊ ಇದಕ್ ನಾವ್ ಏನಂತ ಕರಿತೇವೆ ನೋಡ್ರಿ, ಇಲ್ಲೇ ಇದಕ್ಕ ಎಕ್ಸ್ ಗೆ ನಾವ್ ಏನಂತ ಕರಿತೇವಿ, ಆಮೇಲೆ ಇದಕ್ ಏನಂತ ಕರಿತೇವಿ. ಹೌದಾ? ಸೊ ಇಲ್ಲಿ ಎರಡು ಇದೆಯಲ್ಲ, ಇದಕ್ ನಾವ್ ಏನಂತ ಕರಿತೇವೆ ಅಂದ್ರ ಸ್ಥಿರಾಂಕ ಅಂತ ಕರಿತೇವಿ ಅಥವಾ ಕಾನ್ಸ್ಟಂಟ್ ಅಂತ ಕರಿತೇವಿ. ಅದಾದ್ಮೇಲೆ ಇಲ್ಲಿ ಇದಕ್ ಏನಂತ ಕರಿತೇವೆ ಹೇಳ್ರಿ, ವೇರಿಯಬಲ್ ಅಥವಾ ಚರಾಕ್ಷರ ಅಂತ ಕರಿತೇವೆ ನಾವು. ಹೌದಾ? ಚರಾಕ್ಷರ. ಅದೇ ರೀತಿ ಇಲ್ಲಿ ಕೂಡ ನಮ್ಗೆ ಏನಾಗತ್ತ, ಇದಕ್ ಚರಾಕ್ಷರ ಅಂತ ಕರಿತೇವಿ, ಇದಕ್ಕ ಸ್ಥಿರಾಂಕ ಅಥವಾ ಕಾನ್ಸ್ಟಂಟ್ ಅಂತ ಕರಿತೇವಿ. ಈಗ ಸ್ಥಿರಾಂಕ ಅಂದ್ರ ಎರಡು ವ್ಯಾಲ್ಯೂ ಅಂದ್ರ ಈಗ ಎರಡರ ವ್ಯಾಲ್ಯೂ ಅಂತ ಕರಿತೇವ್ ನಾವು. ಸೊ ಈಗ ಎರಡ್ ಅನ್ನೋದು ನಮಗ ಯಾವಾಗಿದ್ರು ಎರಡ್ ಅಂದ್ರ ಕಾನ್ಸೆಪ್ಟ್ ನಮಗ ಈಗ ಯಾವುದೇ ಒಂದು ಸಾಮಾನು ಅಥವಾ ನಾವ್ ಏನೋ ಒಂದು ಖರೀದಿ ಮಾಡಿ ಎರಡು ಅಂದ್ರ ನಮ್ ಕಾನ್ಸೆಪ್ಟ್ ಇರೋದು ಇಷ್ಟೇ ಇದೆ. ಹೌದಾ? ಎರಡ್ ಅಂದದ್ದು ಯಾವಾಗಾದ್ರೂ ನಿಮಗ ಎರಡು ವ್ಯಾಲ್ಯೂಗೆ ಮೂರಷ್ಟು ತರುವಂತದ್ ಏನಾರು ಆಗಿದೆ ಅಂದ್ರೆ ಅದು ಯಾವಾಗಿಂದ್ರು ಎರಡ್ ಅಂದ್ರ ಎರಡು ಕಾನ್ಸೆಪ್ಟ್ ಅದು ಯಾವಾಗಿದ್ರು ಅದ್ರದ್ದು ವ್ಯಾಲ್ಯೂ ನಮಗ ಚೇಂಜ್ ಆಗಿಲ್ಲ. ಬಟ್ ಇಲ್ಲಿ ಏನಾಗತ್ತೆ ಹೇಳ್ರಿ, ಇಲ್ಲಿ ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳು ನಮಗ ಆಯಾ ಪ್ರಾಬ್ಲಮ್ ತಕ್ಕಂಗ ಅಥವಾ ಹೆಂಗ ಚೇಂಜ್ ಆಗ್ತವೆ. ಒಮ್ಮೊಮ್ಮೆ ಎಕ್ಸ್ ಇಕ್ವಲ್ ಟು -1 ಬಂದಿರ್ತೈತಿ, ಎಕ್ಸ್ ಇಕ್ವಲ್ ಟು 1/2 ಬಂದಿರ್ತೈತಿ, ಅಥವಾ ಎಕ್ಸ್ ಇಕ್ವಲ್ ಟು -100 ಬಂದಿರ್ತೈತಿ. ಹೌದಾ? ಸೊ ಹಾಗಾದ್ರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳು ನಮಗ ಅವು ಯಾವಾಗ್ ಬೇಕು ಆ ಲೆಕ್ಕದ ತಕ್ಕಂಗ ಅವಕ್ಕರ ವ್ಯಾಲ್ಯೂಗಳನ್ನ ಚೇಂಜ್ ಮಾಡೋದಕ್ಕ ನಾವೇನಂತ ಕರಿತೀವಿ, ಚರಾಕ್ಷರ ಅಥವಾ ವೇರಿಯಬಲ್ಸ್ ಅಂತ ಕರಿತೀವಿ. ಇದು ಯಾವುದೇ ವ್ಯಾಲ್ಯೂ ಯಾವಾಗಿದ್ರು ಅದರದ್ದು ಚೇಂಜ್ ಆಗುದಿಲ್ಲ. ಇವಕ್ ನಾವೇನಂತ ಕರಿತೀವಿ, ಸ್ಥಿರಾಂಕ ಅಂತ ಕರಿತೀವಿ. ಹೌದಾ? ಸೊ ಆಮೇಲೆ ಇನ್ನೊಂದ್ ಇದ್ರೊಳಗ ಎಕ್ಸ್ ನ ಸಹಗುಣಕ ಅಂತ ಕರಿತೀವಿ ನಾವು. ಸಹಗುಣಕ ನೀವ್ ಏನ್ ಮಾಡ್ತೀರಿ ಹೇಳ್ರಿ, ಫ್ರೆಂಡ್ಸ್ ಅಂತ ಕರಿತೀವಿ. ಅದ್ರದ್ದು ಪಕ್ಕ ಕನ್ನಡ ವರ್ಡ್ ಏನಿದೆ ಹೇಳ್ರಿ, ಸಹಪಾಠಿಗಳು ಅಂತ ಕರಿತೇವೆ. ಗೊತ್ತಾ? ನೆನ್ಪಿದೆ ಅನ್ಕೋತೀನಿ. ಹೌದಾ? ಫ್ರೆಂಡ್ಸ್ ಅಂತ ಕರಿತೀರಿ, ಅದ್ರ ಜೊತೆಗೆ ನೀವು ಸಹಪಾಠಿಗಳು ಅಂದ್ರೆ ನಿಮ್ ಜೊತೆಗೆ ಸಂಗಡ ಓದ್ತಾ ಇರುವಂತವ್ರು ಅಂದ್ರ ಇದಕ್ ನಾವೇನಂತ ಕರಿತೀವಿ, ಸಹಗುಣಕ. ಇದ್ರ ಜೊತೆಗೆ ಗುಣಾಕಾರ ಆಗಿರುವಂತದ್ದು, ಎಕ್ಸ್ ನ ಜೊತೆ ಗುಣಾಕಾರ ಆಗಿರುವಂತಹ ಸಂಖ್ಯೆ ಅಂದ್ರೆ ಎಕ್ಸ್ ನ ಸಹಗುಣಕ 2. ಹೌದಾ? ಅಥವಾ ಎರಡನ ಸಹಗುಣಕ ಎಷ್ಟಾಗತ್ ನಮಗ, ಎಕ್ಸ್ ಆಗತ್ತ. ಅಥವಾ ಇದನ್ನ ಇನ್ನೊಂದ್ ಟೈಪ್ ಯಾವ ರೀತಿ ಕರಿತೇವಂದ್ರ ಎಕ್ಸ್ ನ ಸಂಖ್ಯಾ ಸಹಗುಣಕ ಅಂದ್ರ ಅದು ಸಂಖ್ಯೆ ಇರೋದ್ರಿಂದ ಅದಕ್ಕೆ ನಾವೇನಂತ ಕರಿತೀವಿ, ಸಂಖ್ಯಾ ಸಹಗುಣಕ. ಸಹ ಅಂದ್ರ ಅದ್ರ ಜೊತೆಗೆ ಗುಣಾಕಾರ ಆಗಿರುವಂತದ್ದು. ಈಗ ನಾನ್ ನಿಮ್ಗೆ ಎಕ್ಸಾಂಪಲ್ ಹೇಳಿದ್ನಲ್ಲ, ಸಹಪಾಠಿಗಳು ಅಂದ್ರ ನಿಮ್ ಜೊತೆಗೆ ಅಂದ್ರೆ ಕ್ಲಾಸ್ಮೇಟ್ಸ್ ಅಂತ ಕರಿತೀವಿ ನಾವು. ಹೌದಾ? ನಿಮ್ ಜೊತೆಗೆ ಓದ್ತಾ ಇರುವಂತವ್ರಿಗೆ ನಾವು ಕರೆಕ್ಟ್ ಕನ್ನಡ ವರ್ಡ್ ಯಾವ್ದಂದ್ರ ಸಹಪಾಠಿಗಳು ಅಂತ ಕರಿತೀವಿ. ಅದೇ ರೀತಿ ಇದು ಸಂಖ್ಯಾ ಸಹಗುಣಕ ಅಥವಾ ಸಹಗುಣಕ. ಹೌದಾ? ಅದಕ್ ನಾವೇನಂತ ಕರಿತೇವೆ ಅಂದ್ರೆ ಕೋ ಎಫಿಷಿಯಂಟ್ ಆಫ್ ಎಕ್ಸ್ ಅಂತ ಕರಿತೇವೆ. ಅಂದ್ರೆ ಎಕ್ಸ್ ನ ಸಹಗುಣಕ ಅನ್ನೋದು ನಮಗ ಗೊತ್ತಾಗ್ಬೇಕು. ಇದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಾಯ್ತು ನಿಮಗ. ಇದ್ರೊಳಗೆ ನಿಮಗ ಬಹುಪದೋಕ್ತಿಗಳು ಅಂದ್ರ ಈಗ ನಾನ್ ಜಸ್ಟ್ ಸ್ವಲ್ಪ ಬೇಸಿಕ್ ಅನ್ನ ಹೇಳ್ತೇನೆ ನೋಡ್ರಿ. ಒಂದೇ ಒಂದು ಪದವನ್ನ ಹೊಂದಿತ್ತಂದ್ರ ಅದಕ್ಕೆ ಏನಂತ ಕರಿತೇವೆ ನಾವು, ಇದನ್ನ ಸ್ವಲ್ಪ ನೀವು ಏಡ್ತೊಳಗ್ ಕಲ್ತ್ ಬಂದಿರಿ ಈಗ. ಹೌದಾ? ಸೊ ಎಕ್ಸ್ ಅಂದ್ರ ಏಕಪದೋಕ್ತಿ ಅಂತ ಕರಿತೇವಿ. ಒಂದೇ ಒಂದು ಪದ ಇತ್ತಂದ್ರ. ಅಕಸ್ಮಾತ್ 2x + 1 ಇತ್ತಂತ ತಿಳ್ಕೊರಿ, ಇದ್ರೊಳಗೆ ಎಷ್ಟಾಯ್ತು, 2 ಪದ ಆಯ್ತು. ಇದಕ್ ನಾವೇನಂತ ಕರಿತೇವಿ, ದ್ವಿಪದೋಕ್ತಿ ಅಂತ ಕರಿತೇವೆ. ಹೌದಾ? ಆಮೇಲೆ 3x² + 2x + 1 = 0 ಅಥವಾ ಏನೋ ಇರ್ಲಿ. ಹೌದಾ? ಸೊ ಇದಕ್ ಏನಂತ ಕರಿತೇವೆ ಹೇಳ್ರಿ, ನಾವು ತ್ರಿಪದೋಕ್ತಿ ಅಂತ ಕರಿತೇವೆ. ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಅಂತ ಕರಿತೇವೆ. ಹೌದಾ? ಅದರೊಳಗೆ ಇಲ್ಲಿ ನೋಡ್ರಿ, ನಿಮ್ಗ ಇದಕ್ಕಿಂತ ಹೆಚ್ಚಿಗೆ ಇದ್ದು ಅಂದ್ರ ತ್ರಿಪದೋಕ್ತಿ, ಇದಕ್ಕಿಂತ ಜಾಸ್ತಿ ಪದಗಳಿದ್ದು ಅಂದ್ರ 3 ಅಥವಾ 3ಕ್ಕಿಂತ ಹೆಚ್ಚು ಪದಗಳಿದ್ದು ಅಂದ್ರ ನಾವ್ ಅದಕ್ಕೆ ಏನಂತ ಕರಿತೇವಿ, ಬಹುಪದೋಕ್ತಿಗಳು ಅಂತ ಕರಿತೇವಿ. ಒಂದೇ ಒಂದು ಪದ ಇದ್ರ ಏಕ ಅಂತೇವಿ, 2 ಪದ ಇದ್ರ ದ್ವಿ ಅಂತೇವಿ, 3 ಇದ್ವು ಅಂದ್ರ
ತ್ರಿಪದೋಕ್ತಿಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇದ್ರೊಳಗೆ ನಿಮಗೀಗ ಈ ಬಹುಪದೋಕ್ತಿ ಒಳಗ ನಾವ್ ಇವತ್ ಕಲಿತಾ ಇರೋದಂದ್ರ ವಿಧಗಳು. ಬಹುಪದೋಕ್ತಿಯ ಘಾತಾಂಕದ ಮೇಲೆ, ಅದ್ರಲ್ಲಿ ಬರ್ತಕ್ಕಂತ ಘಾತಾಂಕದ ಮೇಲೆ ನಾವ್ ಏನಂತ ಕರಿತೀವಿ, ಬಹುಪದೋಕ್ತಿಗಳನ್ನ ವಿಂಗಡಣೆ ಮಾಡ್ತೇವಿ. ಹೌದಾ? ಸೊ ಇಲ್ಲೇ ನೋಡ್ರಿ ನಮ್ಗೆ ಏನಾಗತ್ತಂದ್ರ ಮತ್ ನಾನು ಅಗೇನ್ 2x+1 ಅಂತ ಕರಿತೀನಿ. ಹೌದಾ? ಇದ್ರದ್ದು ಘಾತಾಂಕ ಏನು ಇಲ್ಲ ಅಂದ್ರೆ 1 ಇರ್ತೈತಿ. ಹೌದಾ? ಇದಕ್ ನಾವ್ ಏನಂತ ಕರಿತೇವಂದ್ರ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೇವಿ. ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೇವಿ. ಅರ್ಥ ಆಯ್ತಾ? ಅದಾದ್ಮೇಲೆ ಇದನ್ನ ಈ ರೀತಿ ಬರಿತೇನೆ ನೋಡ್ರಿ ನಾನು. 2x+3x+2 = 0 ಅಂತ ಬರಿತೀನಿ. ಈ ರೀತಿ ಇದ್ರ ಇದ್ರ ಡಿಗ್ರಿ ಎಷ್ಟು ಅಥವಾ ಘಾತಾಂಕ ಎಷ್ಟು, ಅದ್ರೊಳಗೆ ಹೈಯೆಸ್ಟ್ ಘಾತಾಂಕ ಎಷ್ಟು ಇರ್ತೈತಲ್ಲ ಅದಕ್ಕ ನಾವು ಘಾತಾಂಕ, ಅದ್ರದ್ದು ಡಿಗ್ರಿ ಅಂತ ಕರಿತೀವಿ. ಸೊ ಇದ್ರೊಳಗೆ ಹೈಯೆಸ್ಟ್ ಇರ್ತಕ್ಕಂಥದ್ದು ಯಾವ್ದು ಹೇಳ್ರಿ? 3 ಅಂತ ಇದೆ. ಹೌದಾ? ಇದಕ್ ನಾವೇನಂತ ಕರಿತೀವಂದ್ರ ವರ್ಗಾತ್ಮಕ. ಹೌದಾ? ವರ್ಗಾತ್ಮಕ ಬಹುಪದೋಕ್ತಿ ಅಂತ ಕರಿತೇವಿ. ಅದಾದ್ಮೇಲೆ 2x³ + 3x² + 2x + 4 ಅಂತ ಇದೆ. ಹೌದಾ? ಇಲ್ಲಿ ಇದರದ ಘಾತಾಂಕ ಎಷ್ಟಾಯ್ತು? ನಮಗ್ ಹೈಯೆಸ್ಟ್ ಘಾತಾಂಕ ಎಷ್ಟಾಯ್ತು? 3 ಆಯ್ತು. ಇದಕ್ ನಾವೇನಂತ ಕರಿತೇವಂದ್ರ ಘನಾತ್ಮಕ ಬಹುಪದೋಕ್ತಿ ಅಂತ ಕರಿತೇವಿ. ಘನಾತ್ಮಕ ಬಹುಪದೋಕ್ತಿ ಅಂತ ಕರಿತೇವಿ. ಆಮೇಲೆ ಇನ್ನೂ ಒಂದಿದೆ ನಿಮಗ ಅರ್ಥ ಆಗುವಂಗ. ಈಗ ಇದು ಒಂದು ನಮ್ದು ಬಹುಪದೋಕ್ತಿ, ಇದು ಒಂದು ಕೂಡ ಈಗ 2 ಅಂತ ಬರದೆ ಸಮಥಿಂಗ್. ಹೌದಾ? ಅಥವಾ 4 ಅಂತ ಬರದೆ. ಇದು ಯಾವ ಘನಾತ್ಮಕ, ಯಾವ ಬಹುಪದೋಕ್ತಿ ಇರ್ಬೋದು ಹೇಳ್ರಿ? ಅದು ಯಾವ ಬಹುಪದೋಕ್ತಿ ಅಂದ್ರೆ ಇದು ಶೂನ್ಯ ಬಹುಪದೋಕ್ತಿ. ಶೂನ್ಯ ಬಹುಪದೋಕ್ತಿ ಅಂದ್ರೆ ಇಲ್ಲಿ ನಮ್ಗ x⁻0 ಇದೆ ಅಂತ ಅರ್ಥ. x⁻0. ಸೊ x⁻0 ವ್ಯಾಲ್ಯೂ ಎಷ್ಟಾಗತ್ತೆ ನಮ್ಗೆ ಹೇಳ್ರಿ? 1 ಆಗತ್ತ. ಆ 1 ಅನ್ನ ನಾವು ಬರೀದೇ ಇದ್ರು ಅದು 4 ಅಂತ ಇರ್ತೈತಿ. ಅದಕ್ಕೆ ನಾವ್ ಇದಕ್ಕೆ ಏನಂತ ಕರಿತೀವಿ? ಶೂನ್ಯ ಬಹುಪದೋಕ್ತಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಬಹುಪದೋಕ್ತಿಗಳು ನಾವ್ ಏನ್ ಮಾಡಿದ್ವಿ? ಈಗ ಬೇಸಿಕ್ ಅನ್ನ ಕಲ್ತೀವಿ. ಅದ್ರ ಜೊತೆಗೆ ಆ ಬಹುಪದೋಕ್ತಿಗಳನ್ನ ಡಿಗ್ರಿಯ ಮೇಲೆ ಅಥವಾ ಘಾತಾಂಕದ ಮೇಲೆ ನಾವು ಅದರದ ವಿಂಗಡಣೆಗಳನ್ನ ನೋಡಿದ್ವಿ. ಸೊ ಅದ್ರದ್ದು ಒಂದು ನಿಮ್ಗ ಎಕ್ಸಾಂಪಲ್ಸ್ ಗಳನ್ನ ತೋರಿಸ್ತೇನೆ ನೋಡ್ರಿ ಇಲ್ಲಿ. 1 ಸೆಕೆಂಡ್. ಹೌದಾ? ಇಲ್ಲಿದೆ ನೋಡ್ರಿ, ಕಾಣಿಸ್ತಾ ಇದೆ. ಇಲ್ಲಿ ಏನಾಗಿದೆ? ನ್ಯೂ ಕ್ವಶನ್ ಅಂತ ಇದೆ. ಇಟ್ ಈಸ್ ಗಿವನ್ ದಟ್ p(x) ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗ 9 × x⁻6 x⁵ -10 × x⁴ 7 x⁵3 x³ -4x² -4x + 3 ಅಂತ ಇದೆ. ಸೊ ಇದ್ರೊಳಗೆ ಹೈಯೆಸ್ಟ್ ಇರುವಂತ ಸಂಖ್ಯೆ ಯಾವ್ದು ಹೇಳ್ರಿ? 6 ಇದೆ. ಹಾಗಾದ್ರೆ ಈ ಬಹುಪದೋಕ್ತಿಯ ಘಾತಾಂಕ ಎಷ್ಟಾಗತ್ ನೋಡ್ರಿ? ಸ್ಟೇಟ್ ದ ಡಿಗ್ರಿ ಆಫ್ p ಅಂದ್ರ ಇಲ್ಲಿ ನಾನು ಎಷ್ಟು ಬರಿಬೇಕು ಹೇಳ್ರಿ? 6 ಅಂತ ಬರಿತೇನೆ. ಹೌದಾ? ಆಮೇಲೆ ಸ್ಟೇಟ್ ದ ಕೋಎಫಿಷಿಯಂಟ್ ಆಫ್ x³. ಹೌದಾ? ಕೋಎಫಿಷಿಯಂಟ್ ಬಾರ್ ಕಾನ್ಸ್ಟೆಂಟ್ ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗತ್ತ ನೋಡ್ರಿ, ನಮ್ಗ x³ ಅನ್ನೋದು ಇಲ್ಲಿದೆ. ಹೌದಾ? ಇದ್ರದ್ದು ಸಹ ಗುಣಕ ಅಂತ ಕೇಳ್ತಾ ಇದಾರೆ ಅವರು. ಕೋಎಫಿಷಿಯಂಟ್ ಆಫ್ x³ ಅಷ್ಟೇ ಕೇಳ್ಯಾರ, ಎಲ್ಲ ಅಂತೂ ಕೇಳತ್ತಿಲ್ಲ. ಹಾಗಾದ್ರೆ ಇದ್ರ ಕೋಎಫಿಷಿಯಂಟ್ ಇಲ್ಲಿ ನೋಡ್ತಾ ಇದೀರಿ, ಕರ್ಸರ್ ಪಾಯಿಂಟ್ ಅನ್ನ ಹೇಳ್ತಾ ಇದೀನಲ್ಲ. ಸೊ ಎಷ್ಟಾಯ್ತಿದು? 7 ಅಂತ ಬರೀರಿ. ಹೌದಾ? ಕರೆಕ್ಟಾ? ಅಲ್ಲಿ ನೋಡ್ತಾ ಇದೀರಿ, ಕರೆಕ್ಟ್ ಅಂತ ಬಂತು. ನೆಕ್ಸ್ಟ್ ಕ್ವಶನ್ ನೋಡೋಣ ಇನ್ನೊಂದು. ಹೌದಾ? ಇಲ್ಲಿ ನೋಡ್ರಿ, -8x⁴ -10x³ -x² + 8x + 9 ಅಂತ ಇದೆ. ಹಾಗಾದ್ರೆ ಇದ್ರದ್ದು ಹೈಯೆಸ್ಟ್ ಡಿಗ್ರಿ ಎಷ್ಟೈತ್ ನಮಗ? ಹೈಯೆಸ್ಟ್ 4 ಇದೆ. ಹಾಗಾದ್ರೆ ಈ ಡಿಗ್ರಿ ಕೂಡ ಎಷ್ಟಾಗತ್ತೆ ನಮ್ಗೆ? ಇದನ್ನ 4 ಅಂತ ಚೇಂಜ್ ಮಾಡ್ತೇವೆ ನೋಡ್ರಿ. ಹೌದಾ? ಕರೆಕ್ಟ್ ಅಂತ ಬಂತು. ಆಮೇಲೆ x⁴. ಹೌದಾ? x⁴ ದ ಕೋಎಫಿಷಿಯಂಟ್ ಅಥವಾ ಸಹಗುಣಕ ಏನಾಗತ್ ನೋಡ್ರಿ? -8 ಇದೆ. ನಮಗ ಚಿಹ್ನೆಗಳ ಬಗ್ಗೆನೂ ಕಲ್ಪನೆ ಇರ್ಬೇಕು. ಹೌದಾ? ಇಲ್ಲಿ ಏನಾಗತ್ ನೋಡ್ರಿ, ಅದನ್ನ -8 ಅಂತ ಬರೀತೇನೆ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ? ಕರೆಕ್ಟ್ ಅಂತ ಬಂತು. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಮತ್ತ ಇಟ್ ಈಸ್ ಗಿವನ್ ದಟ್ p(x) ಅಂತ ಇದೆ. ಸೊ ಇಲ್ಲಿ -4x³ + 3x² -9x + 3 ಅಂತ ಇದೆ. ಹಾಗಾದ್ರೆ x ಇದ್ರದ್ದು ಘಾತಾಂಕ ಎಷ್ಟಾಗತ್ತ? ಹೈಯೆಸ್ಟ್ ಇರುವುದು 3 ಇದೆ. ಸೊ ಇದು ಏನಾಗತ್ತೆ ನಮ್ಗ? 3 ಅಂತ ಆಗತ್ತ. ಹೌದಾ? ಚೇಂಜ್ ಮಾಡಿದೆ ನಾನು. ನೋಡ್ತಾ ಇದ್ದೀರಲ್ಲಿ? ಕರೆಕ್ಟ್ ಅಂತ ಬಂತು. ಹೌದಾ? ಸ್ಟೇಟ್ ದ ಕಾನ್ಸ್ಟೆಂಟ್ ಟರ್ಮ್. ಹೌದಾ? ಕಾನ್ಸ್ಟೆಂಟ್ ಯಾವ್ದಿದೆ ಇಲ್ಲಿ?
ಹೌದಾ? ಇಲ್ಲೇ ಸ್ಥಿರಾಂಕ ಯಾವ್ದಿದೆ, ಎಕ್ಸ್ ಜೊತೆ ಮಿಕ್ಸ್ ಆಗ್ಲೇ ಇರ್ತಕ್ಕಂಥ ಸಂಖ್ಯೆ ಇಲ್ಲೇ ಕಾನ್ಸ್ಟೆಂಟ್ ಇಲ್ಲಿದೆ ನೋಡ್ರಿ, ಕಾಣಿಸ್ತಾ ಇದೆ. ನಾ ಕರ್ಸರ್ ಪಾಯಿಂಟ್ ಅನ್ನ ರೌಂಡ್ ಮಾಡ್ತಾ ಇದೆ ನೋಡ್ರಿ, ಅದು ನಮ್ದೇನಾಗತ್ತ ಕಾನ್ಸ್ಟೆಂಟ್ ಟರ್ಮ್ ಆಗತ್ತ. ಅದನ್ನ ಚೇಂಜ್ ಮಾಡಿ ನಾನು 3 ಅಂತ ಬರೀತೇನೆ ನೋಡ್ರಿ. ಹೌದಾ? ಕರೆಕ್ಟ್ ಅಂತ ಬಂತು. ಅರ್ಥ ಆಯ್ತಾ? ಸೊ ಇದು ನಿಮ್ದು ಘಾತಾಂಕ ಮತ್ತ ಸಹಗುಣಕಗಳನ್ನ ಕಂಡು ಹಿಡಿಯುವಂತಹ ಮೆಥಡ್. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ಈ ಬಹುಪದೋಕ್ತಿಯ ವಿಧಗಳು ಮತ್ತು ಸಂಖ್ಯಾ ಸಹಗುಣಕಗಳ ಒಂದು ಕರೆಕ್ಟ್ ಆದ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.